ಸ್ನೇಹಿತರ ನಡುವೆ ಎಣ್ಣೆಯ ವಿಚಾರಕ್ಕೆ ಗಲಾಟೆಯಾಗಿದೆ. ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಚಿಕ್ಕಬಾಣಾವರ ಬಳಿಯ ಮಾರುತಿ ನಗರದಲ್ಲಿ ಈ ಘಟನೆಯಾಗಿದೆ. 27 ವರ್ಷದ ಪ್ರತಾಪ್ ಕೊಲೆಯಾಗಿರೋ ರೌಡಿ ಶೀಟರ್. ಪ್ರಕರಣದ ಸಂಬಂಧ 3 ಆರೋಪಿಗಳ ಬಂಧನ ಆಗಿದೆ. ಅಕ್ಷಯ್ ಅಲಿಯಾಸ್ ಕುಮಾರ್, ಇದೀಗ ತೇಜಸ್, ಲಿಖಿತ್ ಬಂಧಿತರಾಗಿದ್ದಾರೆ. ನಿನ್ನೆ ಬಾರ್ನಲ್ಲಿ ಅಚಾನಕ್ಕಾಗಿ ಪ್ರತಾಪ್, ಅಕ್ಷಯ್, ತೇಜಸ್ ಸಿಕ್ಕಿದ್ದಾರೆ. ಈ ವೇಳೆ ಬಾರ್ ಕ್ಲೋಸ್ ಆಗಿದೆ ಹೋಗ್ರು ಅಂತ ಪ್ರತಾಪ್ ಹೇಳಿದ್ರಂತೆ. ಆಗ ಮಾತಿಗೆ ಮಾತು ಬೆಳೆದಿದೆ. ಬಳಿಕ ಅಲ್ಲಿಂದ ತೆರಳಿದ ಆರೋಪಿಗಳು ಗಲಾಟೆ ಬಳಿಕ ಮನೆಗೆ ಹೋಗಿ ಡ್ರ್ಯಾಗರ್ ತಂದು ಪ್ರತಾಪ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ಬಳಿಕ ರೌಡಿ ಶೀಟರ್ ಪ್ರತಾಪ್ ಸಾವನ್ನಪ್ಪಿದ್ದಾರೆ. ಸೋಲದೇವನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಂದರೆ ಪಾರ್ಟಿ ಮಾಡೋ ವಿಚಾರಕ್ಕಾಗಿರುವಂತಹ ಗಲಾಟೆ ಇದು. ಬಾರ್ ಕ್ಲೋಸ್, ಟೈಮ್ ಆಗಿದೆ ಹೋಗಿ ಅಂದಿದ್ದಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಅದು ವಿಪರೀತ ಹಂತಕ್ಕೆ ಹೋಗಿ ಮನೆಗೆ ಹೋಗಿ ಸುಮ್ಮನೆ ಊಟ ಮಾಡಿ ಮಲ್ಕೋಬೇಕು ತಾನೆ, ಡ್ರ್ಯಾಗರ್ ತಂದಿದ್ದಾರೆ. ವಾಪಸ್ ಚುಚ್ಚಿ 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 ಕೊಂದಿದ್ದಾರೆ. ನಾನೇನ್ ಮಾಡ್ಲಿ? ಅಯ್ಯೋ, ನನ್ನ ಮಗ ನನ್ ಮದುವೆ ಕೊಟ್ಟಿದ್ದೆ. ನನ್ನ ಅಪ್ಪನ ತರ ನೋಡ್ಕೊತಿದ್ನಲ್ಲ. ಅಯ್ಯೋ, ಅರ್ಶನ ಕುಂಕುಮಕ್ ಬರ್ತಾವ್ರೆ ಅಂತ ಮನೆಯಿಂದ ಹೋದಲ್ಲ. ತಿರ್ಗಾ ಬೋಂಡ ಕೇಳ್ದಾನ ನನ್ ಮಗ ಮಾಡಿದ್ದೇನ. 7 ಗಂಟೆಗೆ ಫೋನ್ ಮಾಡ್ದೇನ. ಅಮ್ಮ ಬರ್ತೀನಮ್ಮ ಅಂತ ಫೋನ್ ಮಾಡ್ದಲ್ಲ. 9 ಗಂಟೆ ಕಾರಲ್ಲಿ ಹೋಗಿದ್ ನಾನು ನೋಡ್ದೇನ, ಅಲ್ಲಿ ಕೂತಿದ್ದೇನ. ಆಮೇಲೆ ತಿರ್ಗಾ ನೋಡಿಲ್ಲ ನಾನು. ಯಾರ್ ನನ್ ಮಗನಿಗೆ ಹಿಂಗ್ ಮಾಡಿದ್ರು ಅವ್ರ ಶಿಕ್ಷೆ ಆಗ್ಬೇಕನ್ನ. ನನ್ನ ಮಗನ್ ಕಳ್ಕೊಂಡ್ ನಾನು ಎಷ್ಟು 28 ವರ್ಷ ಸಾಕಿದೀನಿ. ನನ್ನ ಹೆಚ್ಚಿನಲ್ಲಿ ಎತ್ತಿ ಸಾಕಿ ನನ್ ಮಗನ ಮಸಾಲಕ್ಕೆ ಮನೇಲೇ ಇದ್ದ. ನನ್ ಮಗ ಮನೇಲೇ ಇದ್ದ. ಎಲ್ಲೂ ಹೋಗಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಡ್ಯೂಟಿಗೆ ಹೋಗೋನು, ರಜಾ ಇತ್ತು, ಮನೇಲೇ ಇದ್ದ. ಗುಡ್ಡ ಡಿಲ್ವರಿಗೆ ಹೋಗೋಣಪ್ಪ. ನನ್ ಮಗ 50 ರೂಪಾಯಿ ಕಡೆ ಕಷ್ಟ ಬಿದ್ದಿ ಮಾಡ್ಕೊಂಡ್ ಬರೋದು. ಹೋಲಿ ಹುಡುಗಲ್ಲಪ್ಪ ನನ್ ಮಗ. ಹೋಲಿ ಹುಡುಗ ಆಗಿದ್ರು ನನ್ ಮಗನ್ ಕುಡಿಯೋ ಅಭ್ಯಾಸ ಇಲ್ಲ. ಅವ್ರು ಹೇಳ್ತಾರೆ ನಿನ್ ಮಗ ಕುಡ್ದವನೆ ಅಂತ. ನನ್ ಮಗನ್ ಕುಡಿಯೋ ಅಭ್ಯಾಸ ಕುಡ್ಕುರ್ ಕಾರಣ ನನ್ಗೆ ಆಗ್ತಿರ್ಲಿಲ್ಲಪ್ಪ. ನನ್ ಮಗನ್ ನ್ಯಾಯ ತೋರಿಸ್ಕೊಡ್ರಪ್ಪ. ನನ್ ಮಕ್ಳ ತರ ಬೇರೆ ಮಕ್ಳಿಗೆ ಯಾವ ಮಕ್ಳಿಗೂ ಮಾಡ್ಬಾರ್ದಪ್ಪ. ಮಕ್ಳೆಲ್ಲ ಅರ್ಶನ ಕುಂಕುಮಕ್ ಬರ್ತಾವ್ರೆ ಅಂತ ಮನೆಯಿಂದ ಹೋದಲ್ಲ. ತಿರ್ಗಾ ನಾನೇನ್ ಮಾಡ್ಲಿ? ಅಯ್ಯೋ, ನನ್ನ ಮಗ ನನ್ ಮದುವೆ ಕೊಟ್ಟಿದ್ದೆ. ನನ್ನ ಅಪ್ಪನ ತರ ನೋಡ್ಕೊತಿದ್ನಲ್ಲ. ಅಯ್ಯೋ.